ನೆಕ್ಸ್ಟ್ ಸೊ ಈಗ ನಾವು ಕಾನ್ವೆಕ್ಸ್ ಲೆನ್ಸ್ಗೆ ಇಮೇಜ್ ಫಾರ್ಮೇಷನ್ ನೋಡೋಣ. ಸೊ ಮೊದಲನೇ ಸಿಚುವೇಶನ್ ಅಥವಾ ಮೊದಲನೇ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ನಾನು ಆಬ್ಜೆಕ್ಟ್ ಬರೆಯೋಕ್ಕಿಂತ ಮುಂಚೆ ಈ ಆಗಲೇ ಬರೆದಿರೋ ಡಯಾಗ್ರಾಮ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಏನಿದು, ಇದು ನಮ್ಮದು ಕಾನ್ವೆಕ್ಸ್ ಲೆನ್ಸ್ ಅಲ್ವಾ. ನೀವು ಬರೀಬೇಕಾದಾಗ ಆಲ್ವೇಸ್ ಯೂಸ್ ಅ ಶಾರ್ಪ್ ಪೆನ್ಸಿಲ್ ಆ್ಯಂಡ್ ಡ್ರಾ ಅ ವೆರಿ ನೀಟ್ ಡಯಾಗ್ರಾಮ್ ಆಫ್ ದ ಲೆನ್ಸ್. ಮತ್ತು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ, ಪ್ರಿನ್ಸಿಪಲ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಈ ಪಾಯಿಂಟ್ ಓ ನಮ್ಮದು ಆಪ್ಟಿಕಲ್ ಸೆಂಟರ್, ಈ ಸ್ಟ್ರೇಟ್ ಲೈನ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಕ್ಸಿಸ್. ಇದನ್ನು ಯಾವಾಗಲೂ ಸ್ಕೇಲಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಪ್ರಿನ್ಸಿಪಲ್ ಫೋಕಸ್ ಎರಡು ಕಡೆನೂ ಬರ್ತಿದ್ದೀನಿ, F2 ಆನ್ ದ ರೈಟ್ ಹ್ಯಾಂಡ್ ಸೈಡ್, F1 ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಮತ್ತು ಸೆಂಟರ್ ಆಫ್ ಕರ್ವೇಚರ್ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ C2. ಮತ್ತು ನಾನು ಏನು ಹೇಳಿದೆ ಪ್ರೀವಿಯಸ್ ಸ್ಲೈಡಲ್ಲಿ, ಸೆಂಟರ್ ಆಫ್ ಕರ್ವೇಚರ್ ಇಸ್ ಆಲ್ಸೋ ರಿಟನ್ ಆಸ್ 2 times ದ ಪ್ರಿನ್ಸಿಪಲ್ ಫೋಕಸ್ ಅಲ್ವಾ. ಸೊ C2ನ ನಾವು ಹೇಗೆ ಬರಿಬೋದು, 2 times F2. ಸೊ 2F2 ಎರಡು ಕನ್ವೆನ್ಷನು ನಾನು ಇಲ್ಲಿ ಬರೆದಿದ್ದೀನಿ. ಅದೇ ಥರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೂಡ ನಮಗೆ F1 ಇದೆ ಮತ್ತು 2F1 ಇದೆ, ಅಥವಾ 2F1ನ C1 ಅಂತ ಕೂಡ ಬರ್ತಿದ್ದೀನಿ. ಸೊ ಇದೆಲ್ಲ ನಾನು ಆಗಲೇ ಬರ್ತಿರೋದು. ಸೊ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಅಂದರೆ ಲೆನ್ಸ್ಗಿಂತ ತುಂಬ ದೂರ ಇರುತ್ತೆ. ಸೊ ನಾನಿಲ್ಲಿ ತುಂಬ ದೂರ ಇರೋ ಒಂದು ಆಬ್ಜೆಕ್ಟ್ ತೊಗೊಂಡ್ರೆ, ನಮ್ಮದು ಆಬ್ಜೆಕ್ಟ್ ಹೀಗಿದ್ದರೆ ಆಬ್ಜೆಕ್ಟ್ನ ಏನಂತ ಬರೀಬೋದು, ಲೇಬಲ್ ಮಾಡ್ಬೋದು AB ಅಂತ. ಸೊ ಯಾವ ಥರ, ಯಾವಾಗಲೂ ನಾವು ಅಟ್ಲೀಸ್ಟ್ 2 ಇನ್ಸಿಡೆಂಟ್ ರೇಸ್ ತೊಗೋಬೇಕಲ್ವಾ. ಸೊ ನಾನು ಹೇಗೆ ತೊಗೋತೀನಿ ಇನ್ಸಿಡೆಂಟ್ ರೇಸು, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಹೀಗೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಮತ್ತು ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ನಾನು ಡಾಟೆಡ್ ಲೈನ್ ಬರ್ತಿದ್ದೀನಿ ಫಾರ್ ಈಸ್ ಆಫ್ ಡ್ರಾಯಿಂಗ್. ಸೊ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಲೆಫ್ಟಿಂದ ರೈಟ್ ಆ್ಯರೋ ಕೂಡ ಆಗಿದೆ. ಏನಾಗುತ್ತೆ, according to the rule, it will refract and meet at the principal focus on the opposite side of the lens. ಇಲ್ಲೂ ಕೂಡ ಹೇಗಾಗುತ್ತೆ, parallel to the principal axis ಅಂದರೆ ಹೇಗೆ ರಿಫ್ರ್ಯಾಕ್ಟ್ ಆಗುತ್ತೆ ಅದು, it will refract and converge or meet at the principal focus on the right hand side. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗ್ತಿದೆ, ಎಲ್ಲ ಪ್ಯಾರಲಲ್ ರೇಸ್ ಹೀಗೆ ಬಂದ್ಬಿಟ್ಟು ಇಲ್ಲಿ ಕನ್ವರ್ಜ್ ಆಗ್ತಿದೆ ಅಲ್ವಾ. ಸೊ ನಮ್ಮ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ, ಇಟ್ ಈಸ್ ಬೀಂಗ್ ಫಾರ್ಮ್ಡ್ ಎಟ್ F2. ಮತ್ತು ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ, ಇಲ್ಲಿ ಆ್ಯಕ್ಚುಲ್ ಆಗಿ ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗ್ತಿದೆ ಅಲ್ವಾ, ಆ್ಯಕ್ಚುಲ್ ಆಗಿ ಅದು ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಬಿಕಾಸ್ ಇಟ್ ಇಸ್ ಆ್ಯಕ್ಚುಲಿ ಇಂಟರ್ಸೆಕ್ಟೆಡ್, ನಾವು ಯಾವ ಥರ ಇಮೇಜ್ ಅಂತ ಕರಿತೀವಿ ಅದನ್ನು ರಿಯಲ್ ಇಮೇಜ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಾಪರ್ಟೀಸ್ ಬರಿಬೇಕು ಅಂದರೆ ಮೊದಲೇದಾಗಿ ಇಟ್ ಈಸ್ ಅ ರಿಯಲ್ ಇಮೇಜ್. ಮತ್ತು ನಮ್ಗೆ ಏನು ಗೊತ್ತು, ರಿಯಲ್ ಇಮೇಜಸ್ ಯಾವಾಗಲೂ ಇನ್ವರ್ಟೆಡ್ ಆಗಿರುತ್ತೆ ಅಂತ ಅಲ್ವಾ. ಇಲ್ಲಿ ನಮಗೆ ಏನು ಕಾಣ್ತಿಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಪಾಯಿಂಟ್ ಸೈಜ್ಡ್ ಆ್ಯಂಡ್ ಅ ಸ್ಮಾಲ್ ಇಮೇಜ್. ಸೊ ನಮಗೆ ಇಲ್ಲಿ ಕಾಣಲ್ಲ, ಬಟ್ ಆಲ್ ರಿಯಲ್ ಇಮೇಜಸ್ ಆರ್ ಇನ್ವರ್ಟೆಡ್. ಸೊ ಹೇಗಿರುತ್ತೆ ಇದು ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಏನು ನೀವು ನೆನ್ಪಿಟ್ಕೋಬೇಕು ಅಂದರೆ, ಈ ಎರಡು ಪ್ರಾಪರ್ಟೀಸ್ನ ಒಟ್ಟಿಗೆ ಸೇರಿಸಿದ್ರೆ ನಾವು ಇದನ್ನು ನೇಚರ್ ಆಫ್ ದ ಇಮೇಜ್ ಅಂತ ಕರಿಬೋದು. ಏನಂತ ಕರಿತೀವಿ, ನೇಚರ್. ಸೊ ಯಾವಾಗಲಾದರೂ ನಿಮಗೆ ನೇಚರ್ ಆಫ್ ದಿ ಇಮೇಜ್ ಅಂತ ಕೇಳಿದ್ರೆ ದಿಸ್ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ನಾವು ಹೇಳ್ತೀವಿ. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು, ಪೊಸಿಷನ್ ಆಫ್ ದ ಇಮೇಜ್. ಸೊ ಪೊಸಿಷನ್ ಬಂದ್ಬಿಟ್ಟು ಎಲ್ಲಿದೆ, ವೇರ್ ಇಸ್ ಇಟ್ ಬೀಯಿಂಗ್ ಫಾರ್ಮ್ಡ್, ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಅಟ್ F2. ಸೊ ಬರೀ F ಅಂತ ಬರೆದ್ರೆ ತಪ್ಪು, ನೀವೇನು ಬರಿಬೇಕು ಅಂದರೆ ಫಾರ್ಮ್ಡ್ ಅಟ್ F2. ಮತ್ತು ಕೊನೆ ಪ್ರಾಪರ್ಟಿ ಏನು, ದ ಸೈಜ್ ಆಫ್ ದಿ ಇಮೇಜ್. ನಾನು ಇಲ್ಲಿಗೆ ಮೇಲ್ಗಡೆ ಸ್ಪೇಸ್ ಇಲ್ಲ, ನಾನು ಕೆಳಗಡೆ ಬರಿತೀನಿ, ಬಟ್ ನೀವು ಬರಿಬೇಕಾದಾಗ 1 by 1 ಕೆಳಗಡೆ ಪಾಯಿಂಟ್ಸ್ ಬರೀರಿ. ಸೊ ಸೈಜ್ ಆಫ್ ದ ಇಮೇಜ್ ಏನು, ಇಟ್ ಈಸ್ ಪಾಯಿಂಟ್ ಸೈಜ್ಡ್ ಆರ್ ಹೈಲಿ ಡಿಮಿನಿಷ್ಡ್ ಅಂತ ಕರಿತೀವಲ್ಲ ನಾನು. ಸೊ ಇಲ್ಲಿ ಏನಂತ ಬರಿತೀನಿ, ಪಾಯಿಂಟ್ ಸೈಜ್ಡ್ or highly diminished. ಸೊ ಈ ಪದ ಆಗಲೇ ಗೊತ್ತಿರಬೇಕಲ್ವಾ ನಿಮಗೆ, ನಾವು ಮಿರರಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಇದು ನಮ್ಮದು ಎಲ್ಲ ಪ್ರಾಪರ್ಟೀಸ್ ಆಫ್ ದ ಇಮೇಜ್. ಸೊ ಮೊದಲೆರಡು, ಇಫ್ ಯು ಗ್ರೂಪ್ ಇಟ್ ಟುಗೆದರ್ ಇಟ್ ಈಸ್ ನೇಚರ್ ಕೇಳಿದಾಗ ಯು ಶುಡ್ ಆಲ್ವೇಸ್ ರೈಟ್ ಇಟ್ ಟುಗೆದರ್. ಮತ್ತು ಪೊಸಿಷನ್ ಆಫ್ ದಿ ಇಮೇಜ್ F2, ಸೈಜ್ ಆಫ್ ದಿ ಇಮೇಜ್ ಇಸ್ ಪಾಯಿಂಟ್ ಸೈಜ್ ಆರ್ ಹೈಲಿ ಡಿಮಿನಿಷ್ಡ್. ಸೊ ಇದು ನಮ್ಮದು ಮೊದಲನೇ ಸಿಚುವೇಶನ್ ಮುಗೀತು. ಎರಡನೇ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ನೋಡೋಣ. ಆಬ್ಜೆಕ್ಟ್ ಬಿಯಾಂಡ್ 2F1 ಅಂದರೆ ಈ 2F1 ಪಾಯಿಂಟ್ ಅಥವಾ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಅದಕ್ಕಿಂತ ಸ್ವಲ್ಪ ಲೆಫ್ಟಿಗಿದ್ರೆ ಅದನ್ನು ನಾವು ಬಿಯಾಂಡ್ 2F1 ಅಂತ ಹೇಳ್ತೀವಿ. ಇನ್ಫಿನಿಟಿಗೂ ಮತ್ತು ಈ ಪೊಸಿಷನ್ಗೂ ಏನು ವ್ಯತ್ಯಾಸ ಅಂದರೆ, ಇನ್ಫಿನಿಟಿಯಲ್ಲಿ ಅದು ತುಂಬ ದೂರ ಇರುತ್ತೆ, ಇದು ಅಷ್ಟೊಂದು ದೂರ ಏನಿರಲ್ಲ, ಸ್ವಲ್ಪ ದೂರ ತೊಗೊಂಡ್ರೆ ಇದನ್ನು ನಾವು ಆಬ್ಜೆಕ್ಟ್ ಬಿಯಾಂಡ್ 2F1 ಅಂತ
ಹೇಳ್ಬೋದು. ಸೊ ಇಲ್ಲಿ ನಾನು ಒಂದು ಆಬ್ಜೆಕ್ಟ್ ತೊಗೋತೀನಿ ಎ ಬಿ ಅಂತ. ಇಲ್ಲಿ ತನಕ ನಿಮ್ಗೆ ಆಗಲೇ ಎಷ್ಟು ಸತಿ ಹೇಳಿರ್ಬೇಕು ನಾನಲ್ವಾ, ಎ ಬಿ ಇಸ್ ಆರ್ ಆಬ್ಜೆಕ್ಟ್ ಅಂತ. ಸೊ ನಾವು ಈ ಥರ ಆಬ್ಜೆಕ್ಟ್ ತೊಗೊಂಡಾಗ ಎಷ್ಟು ಇನ್ಸಿಡೆಂಟ್ ರೇಸ್ ತೊಗೋಬೇಕು ನಾನು ಇಮೇಜ್ ಫಾರ್ಮ್ ಆಗೋಕ್ಕೆ, ನೀವೇ ಹೇಳಬೇಕಲ್ವಾ, 2 ಇನ್ಸಿಡೆಂಟ್ ರೇ ಮಿನಿಮಮ್. ಸೊ ಮೊದಲೇ ಇನ್ಸಿಡೆಂಟ್ ರೇ ಹೇಗೆ ತೊಗೋತೀನಿ ನಾನು, ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಹೀಗೆ ಇನ್ಸಿಡೆಂಟ್ ರೇ ಮತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಆ್ಯರೋ ಬರಿತೀನಿ. ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಹೇಗೆ ರಿಫ್ರಾಕ್ಟ್ ಆದಮೇಲೆ ಹೇಗೆ ಹೋಗುತ್ತೆ, ಇಟ್ ವಿಲ್ ಕನ್ವರ್ಜ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್. ಸೊ ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಹೀಗೆ ಹೊರಗಡೆ ಬರುತ್ತೆ. ಇದು ನಮ್ಮದು ರಿಫ್ರಾಕ್ಟೆಡ್ ರೇ. ನೆಕ್ಸ್ಟ್ ರೇ ಹೇಗೆ ತೊಗೋತೀನಿ ಅಂದರೆ, ಐ ವಿಲ್ ಟೇಕ್ ಇಟ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ನಮಗೇನು ಗೊತ್ತು, ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ಆಫ್ ಅ ಸ್ಪೆರಿಕಲ್ ಲೆನ್ಸ್ ಪಾಸಸ್ ವಿತೌಟ್ ಎನಿ ಡಿವಿಯೇಷನ್. ಸೊ ನೀವು ಯಾವಾಗಲೂ ಈ ಲೈನ್ಸ್ ಬರಿಬೇಕಾದಾಗ ಯೂಸ್ ಅ ಶಾರ್ಪ್ ಪೆನ್ಸಿಲ್ ಆ್ಯಂಡ್ ಅ ಸ್ಕೇಲ್. ಸೊ ಹೀಗೆ ಸೊ ಇಲ್ಲಿ ಆ್ಯಕ್ಚುಲಿ ಮೀಟ್ ಆಗ್ತಿದೆಯಲ್ಲ, ಇದು ನಮ್ಮದು ರಿಫ್ರಾಕ್ಟೆಡ್ ರೇಸ್ ಮೀಟ್ ಆಗ್ತಿರೋ ಒಂದು ಪಾಯಿಂಟ್. ಸೊ ನಮ್ದು ಇಮೇಜ್ ಹೇಗೆ ಬರುತ್ತೆ, ಇಲ್ಲಿ ಬರೆದ್ರೆ ಇದು ಬಿ ಡ್ಯಾಶ್, ಇದು ಎ ಡ್ಯಾಶ್. ಸೊ ಈಗ ಪ್ರಾಪರ್ಟೀಸ್ ಆಫ್ ದಿಸ್ ಇಮೇಜ್ ಅಂತ ಕೇಳಿದ್ರೆ ನೀವೇನು ಬರೀತೀರಾ, ಮೊದಲೇದಾಗಿ ರಿಫ್ರಾಕ್ಟೆಡ್ ರೇಸ್ ಆ್ಯಕ್ಚುಲ್ ಆಗಿ ಮೀಟ್ ಆಗ್ತಿದೆ ಅಲ್ವಾ, ಸಿನ್ಸ್ ದೇರ್ ಆ್ಯಕ್ಚುಲಿ ಮೀಟಿಂಗ್ ಯಾವ ಥರ ಇಮೇಜ್ ಆಗುತ್ತೆ, ಇದು ರಿಯಲ್ ಇಮೇಜ್ ಆಗುತ್ತೆ. ಮತ್ತು ನೋಡ್ತಿದ್ರೆ ಹೇಗೆ ಕಾಣ್ತಿದೆ ಇದು, ಇಟ್ ಈಸ್ ಉಲ್ಟಾ ಅಲ್ವಾ, ಬಿಕಾಸ್ ಇಟ್ ಈಸ್ ಉಲ್ಟಾ ನಾವು ಏನಂತ ಕರಿತೀವಿ ಅದನ್ನು, ಇನ್ವರ್ಟೆಡ್ ಇಮೇಜ್. ಮತ್ತು ನಮ್ಗೇನು ಗೊತ್ತು, ಆಲ್ ರಿಯಲ್ ಇಮೇಜಸ್ ಆರ್ ಇನ್ವರ್ಟೆಡ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ, ಇಟ್ ಈಸ್ ಇನ್ವರ್ಟೆಡ್. ಸೊ ಇದನ್ನು ಹೊಟ್ಟಿಗೆ ತೊಗೊಂಡ್ರೆ ಇದೇನಾಗುತ್ತೆ, ನೇಚರ್. ಮತ್ತು ಮೂರನೇದಾಗಿ ಏನು, ಪೊಸಿಷನ್ ಆಫ್ ದ ಇಮೇಜ್. ಸೊ ಪೊಸಿಷನ್ ಎಲ್ಲಿದೆ, ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಬಿಟ್ವೀನ್ F2 ಆ್ಯಂಡ್ 2F2. ಸೊ ನೀವು ಹೇಗೆ ಬರಿಬೇಕು, ಫಾರ್ಮ್ಡ್, ನಾನು ಬಿಟ್ವೀನ್ಗೆ BW ಅಂತ ಬರಿತೀನಿ, ನೀವು ಯಾವಾಗಲೂ ಫುಲ್ ಫಾರ್ಮ್ಸ್ ಉಪಯೋಗಿಸ್ಬೇಕು ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸಲ್ಲಿ. ಸೊ ಫಾರ್ಮ್ ಬಿಟ್ವೀನ್ F2 ಆ್ಯಂಡ್ 2F2. ಸೊ ಇಲ್ಲಿ ಈ ಲೇಬಲಿಂಗ್ ತುಂಬ ಮುಖ್ಯ, ಯಾಕಂದರೆ ನಮಗೆ ಯಾವ ಸೈಡು ಇಮೇಜ್ ಫಾರ್ಮ್ ಆಗ್ತಿದೆ ಗೊತ್ತಿರಬೇಕಲ್ವಾ. ಸೊ ಬಿಟ್ವೀನ್ F2 ಆ್ಯಂಡ್ 2F2 ಅಂದರೆ ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಅದು ಬರೆಯೋದು ಮುಖ್ಯ. ಡೋಂಟ್ ಆಕ್ಸಿಡೆಂಟ್ಲಿ ಜಸ್ಟ್ ರೈಟ್ ಬಿಟ್ವೀನ್ F ಆ್ಯಂಡ್ 2F. ಈ ನಂಬರ್ಸ್ ಬರೆಯೋದು ವೆರಿ ಇಂಪಾರ್ಟೆಂಟ್. ಮತ್ತು ಕೊನೆ ಪ್ರಾಪರ್ಟಿ ಏನು, ಸೈಜ್ ಆಫ್ ದ ಇಮೇಜ್. ಸೊ ನೋಡಿ ಇಲ್ಲಿ ಎ ಡ್ಯಾಶ್ ಬಿ ಡ್ಯಾಶ್ ಕ್ಲಿಯರ್ ಆಗಿ ಈ ಆಬ್ಜೆಕ್ಟಿಂತ ಕಡಿಮೆ ಇದೆ ಅಲ್ವಾ, ಅಂದರೆ ಅದರದ್ದು ಹೈಟು ಇಟ್ ಈಸ್ ಸ್ಮಾಲರ್. ಸೊ ಏನಂತ ಹೇಳ್ತೀವಿ, ಇಟ್ ಈಸ್ ಅ ಡಿಮಿನಿಷ್ಡ್ ಇಮೇಜ್. ಸೊ ಹೈಟ್ ಬಂದ್ಬಿಟ್ಟು ಇಟ್ ಈಸ್ ಡಿಮಿನಿಷ್ಡ್. ಸೊ ಇದು ನಮ್ಮದು 2ನೇ ಪೊಸಿಷನಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಇದು ನಮ್ಮದು ಇಮೇಜ್ ಫಾರ್ಮೇಷನ್. ಓಕೆ, ಈಗ ನಾವು 3ನೇ ಸಿಚುವೇಶನ್ ನೋಡೋಣ, ಆಬ್ಜೆಕ್ಟ್ ಆ್ಯಟ್ 2F1. ಅಂದರೆ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನಿಲ್ಲಿ C1ನ ಸ್ವಲ್ಪ ಈ ಕಡೆ ಬರಿತೀನಿ, ಲೇಬ್ಲಿಂಗ್ನ ಹೀಗೆ, ಸೊ ದ್ಯಾಟ್ ನಾನು ಆಬ್ಜೆಕ್ಟ್ ಬರಿಬೋದು. ಈ ಲೆಫ್ಟ್ ಹ್ಯಾಂಡ್ ಸೈಡು 2F1 ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ನಂದು ಆಬ್ಜೆಕ್ಟ್ ಬರೆದ್ರೆ ಹೇಗಿರುತ್ತೆ, ತುಂಬ ದೊಡ್ಡದಾಯಿತು, ಎ ಬಿ ನಂದು ಆಬ್ಜೆಕ್ಟ್ ಅಲ್ವಾ. ಸೊ ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ಸೊ ನಾವು ಎಷ್ಟು ರೇಸ್ ತೊಗೋಬೇಕು ಇಮೇಜ್ ಫಾರ್ಮ್ ಆಗೋಕ್ಕೆ, ಅಟ್ಲೀಸ್ಟ್ 2 ತೊಗೋಬೇಕಲ್ವಾ. ಸೊ ಮೊದಲೇ ರೇ ಆ್ಯಸ್ ಯೂಶ್ವಲ್ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಹೀಗೆ ಹೇಗೆ ಎಮರ್ಜ್ ಆಗುತ್ತೆ ನೀವಾಗಲೇ ನಿಮಗೆ ಇಷ್ಟೊತ್ತರಲ್ಲಿ ಗೊತ್ತಿರಬೇಕಲ್ವಾ. ಸೊ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಹೀಗೆ ಬರ್ತಿದೆ. ಡೈರೆಕ್ಷನ್ಸ್ ಆಫ್ ದ ರೇಸ್ ಬರೆಯೋದು ತುಂಬ ಮುಖ್ಯ ಯೂಸಿಂಗ್ ಆ್ಯರೋಸ್. ಸೊ 2ನೇ ರೇ ಹೇಗೆ ತೊಗೋತೀನಿ, ಐ ವಿಲ್ ಟೇಕ್ ಇಟ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಸೊ ನಾನು ಈಗ ಸ್ಟ್ರೇಟ್ ಲೈನ್ ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ. ನಂತರ ಡೊಂಕ ಲೈನ್ಸ್ ಎಲ್ಲ ಬರಿಬೇಡಿ ಆಯಿತಾ. ನೀವು ಯಾವಾಗಲೂ ಸ್ಕೇಲ್ ಉಪಯೋಗಿಸ್ಕೊಂಡು ಮೆಜರ್ ಮಾಡಿನೇ ನೀವು ಬರಿಬೇಕು. ಸೊ ಹೀಗೆ ಬರೆದ್ರೆ ಹೇಗೆ ಬರುತ್ತೆ ಹೀಗೆ. ಮತ್ತು ನೋಡಿ ಸ್ವಲ್ಪ ಇದು ಹೆಚ್ಚು ಕಡಿಮೆ ಆಗ್ತಿರ್ಬೋದು ಇಲ್ಲಿ ನಾನು, ಯಾಕಂದರೆ ನಾನು ಸ್ಕೇಲ್ ಉಪಯೋಗಿಸ್ಕೊಂಡು ಇಲ್ಲಿ ನಾನು ಡಯಾಗ್ರಾಮ್ ಬರ್ತಿಲ್ಲ. ಬಟ್ ನೀವು ಬರಿಬೇಕಾದಾಗ ಯಾವಾಗಲೂ ಮೇಕ್ ಶ್ಯೂರ್ ನಿಮ್ಮದು OF1 ಡಿಸ್ಟೆನ್ಸ್ OF2 ಡಿಸ್ಟೆನ್ಸ್ ಸೇಮ್ ಇರಬೇಕು, ಬಿಕಾಸ್ ಫೋಕಲ್ ಲೆಂತ್ ಸೇಮ್ ಇರುತ್ತೆ 2 ಕಡೆನೂ. ಮತ್ತು O2F1 ಅಥವಾ OC1 ಡಿಸ್ಟೆನ್ಸ್ ಮತ್ತು
OC2 ಅಥವಾ O2F2 ಡಿಸ್ಟೆನ್ಸ್ ಕೂಡ ಸೇಮ್ ಇರಬೇಕು, ಬಿಕಾಸ್ ರೇಡಿಯಸ್ ಆಫ್ ಕರ್ವೇಚರ್ ಎರಡು ಕಡೆ ಸೇಮ್ ಇರಬೇಕು. ಸೊ ನಿಮ್ಮ ಡಯಾಗ್ರಾಮ್ ಸಿಮೆಟ್ರಿಕಲ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸೊ ಆಯಿತು, ಮುಗೀತಲ್ವಾ? ಸೊ ಇಲ್ಲಿ ನಂದು ಇಮೇಜ್ ಫಾರ್ಮ್ ಆಗ್ತಿದೆ. ಸೊ ಹೇಗೆ ಬರುತ್ತೆ ನಂದು ಇಮೇಜು? ಇಲ್ಲಿ ನಾನು ಇದನ್ನು ಇರೇಸ್ ಮಾಡಿದ್ರೆ ಇಮೇಜ್ಗೆ ಜಾಗ ಸಿಗುತ್ತೆ. ಸೊ ಹೀಗೆ ಬರುತ್ತಲ್ವ ನಂದು ಇಮೇಜು. ಲೇಬ್ಲಿಂಗ್ ಏನಾಗುತ್ತೆ? A', ಇದು B', ಇದನ್ನು 2F2 ಅಂತ ಮತ್ತೆ ಇಲ್ಲಿ ಬರಿತೀನಿ. ಸೊ ನೇಚರ್ ಆಫ್ ದ ಇಮೇಜ್ ಫಾರ್ಮ್ಡ್ ಏನು? ಮೊದಲೇದಾಗಿ ದ ರಿಫ್ರಾಕ್ಟೆಡ್ ರೇಸ್ ಆರ್ ಆ್ಯಕ್ಚುಲಿ ಮೀಟಿಂಗ್. ಸೊ ವಾಟ್ ಇಸ್ ಇಟ್? ರಿಯಲ್ ಇಮೇಜ್ ಅಲ್ವಾ? ಇದಾಗಲೇ ನಿಮಗೆ ಎಷ್ಟೊಂದು ಸತಿ ಹೇಳಿದ್ದೀನಲ್ವಾ? ಸೊ ನಿಮಗೆ ಆಟೋಮ್ಯಾಟಿಕ್ಕಾಗಿ ಬರಬೇಕು. ಮತ್ತು ಉಲ್ಟಾ ಇದೆ ಅಲ್ವಾ ನಮ್ಮದು ಇಮೇಜು? ಸೊ ಇಟ್ ಈಸ್ ಎನ್ ಇನ್ವರ್ಟೆಡ್ ಇಮೇಜ್. ಸೊ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಚೆಕ್. ಮತ್ತು ಥರ್ಡು, ಯಾವ ಪೊಸಿಷನಲ್ಲಿ ಇದು ಫಾರ್ಮ್ ಆಗ್ತಿದೆ? ಎಕ್ಸಾಕ್ಟ್ಲಿ 2F2 ಅಥವಾ ಎಕ್ಸಾಕ್ಟ್ಲಿ C2 ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡಲ್ಲಿ ಫಾರ್ಮ್ ಆಗ್ತಿದೆ ಅಲ್ವಾ? ಸೊ ನೀವೇನು ಬರಿಬೇಕು? ಫಾರ್ಮ್ ಡ್ಯಾಟ್ 2F2 ಅಂತ ಬರೀರಿ, ಆಯಿತಾ? ಸೊ ಇಲ್ಲಿ ಯಾಕೆ ನಾನು 2F2 ಅಂತ ಬರೀತಿದ್ದೀನಿ? ವೈ ಆಮ್ ಐ ನಾಟ್ ರೈಟಿಂಗ್ C2? ಯಾಕಂದರೆ ಪ್ರಶ್ನೆಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಆಬ್ಜೆಕ್ಟ್ ಆಟ್ 2F1 ಅಂತ. ಸೊ ಪ್ರಶ್ನೆಯಲ್ಲಿ ಏನು ಕನ್ವೆನ್ಷನ್ ಉಪಯೋಗಿಸಿದ್ದಾರೆ, ನಿಮ್ಮ ಆನ್ಸರಲ್ಲಿ ಕೂಡ ನೀವು ಅದೇ ಕನ್ವೆನ್ಷನ್ ಉಪಯೋಗಿಸ್ಬೇಕು. ಸೊ ಅದಕ್ಕೆ ಫಾರ್ಮ್ ಡ್ಯಾಟ್ 2F2. ಮತ್ತು ಕೊನೆಯದಾಗಿ ವಾಟ್ ಈಸ್ ದ ಸೈಜ್ ಆಫ್ ದ ಇಮೇಜ್? ನೀವು ಆ್ಯಕ್ಚುಲಿ ಇದನ್ನು ಬರೆದಾಗ, ನೀವು ಸ್ಕೇಲ್ ತೊಗೊಂಡು ಮೆಷರ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ ಅಂದರೆ, ದ ಸೈಜ್ ಆಫ್ ದಿ ಇಮೇಜ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೊ ಏನು ಸಿಗುತ್ತೆ ನಮಗೆ? ಸೇಮ್ ಸೈಜ್. ಸೊ ಮತ್ತೆ ಹೇಳ್ತಿದ್ದೀನಿ, ಮೇಕ್ ಶೋರ್ ನೀವು ಯಾವಾಗಲೂ ಶಾರ್ಪ್ ಪೆನ್ಸಿಲ್, ಸ್ಕೇಲ್ ತೊಗೊಂಡು ಬರೀಬೇಕು ಈ ರೇ ಡಯಾಗ್ರಾಮ್ಸ್ ಎಲ್ಲ. ಈಗ ನಾವು 4ನೇ ಪೊಸಿಷನ್ ನೋಡೋಣ ಫಾರ್ ದಿ ಆಬ್ಜೆಕ್ಟ್ ಬಿಟ್ವೀನ್ F1 ಆ್ಯಂಡ್ 2F1. ಅಂದರೆ ಈ ಕಡೆ ಪ್ರಿನ್ಸಿಪಲ್ ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯೆ ಇರೋದು ಆಬ್ಜೆಕ್ಟು. ಸೊ ಹೇಗೆ ಬರಿತೀನಿ? ಹೀಗೆ ಹೇಗೆ ಲೇಬಲ್ ಮಾಡೋದು ಆಬ್ಜೆಕ್ಟ್ನ? A ಮತ್ತು B. ಸೊ ಎಷ್ಟು ಇನ್ಸಿಡೆಂಟ್ ರೇ? 2, ರೈಟ್? ಆಗಲೇ ಒಂದು 100 ಸತಿ ಮಾಡಿದ್ದೀವಿ. ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಹೀಗೆ ಡೈರೆಕ್ಷನ್ ಬರೆಯೋದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ರೇಗೆ ಹೇಗೆ ತೊಗೊಳ್ಳೋದು ನಾವು? ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ವಿತೌಟ್ ಎನಿ ಡಿವಿಯೇಷನ್ ಅಲ್ವಾ? ಸೊ ಹೇಗೆ ಮಾಡೋಣ? ಹೀಗೆ ಮಾಡೋಣ. ಸೊ ಏನು ಸಿಕ್ತು ನಮಗೆ? ಯಾವ ಪಾಯಿಂಟಲ್ಲಿ ಅದು ಇಂಟರ್ಸೆಕ್ಟ್ ಆಗ್ತಿದೆ? ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ? ಸೊ ನಾನು ಇಲ್ಲಿಂದ ನಂದು ಇಮೇಜ್ ಬರೆದ್ರೆ ಹೇಗೆ ಬರುತ್ತೆ ಇದು? A', B' ನಂದು ಇಮೇಜ್ ಆಗುತ್ತಲ್ವಾ? ಸೊ ಏನು ಪ್ರಾಪರ್ಟೀಸ್ ಈ ಇಮೇಜ್ದು? ಮೊದಲೇದಾಗಿ ದ ರಿಫ್ರಾಕ್ಟೆಡ್ ರೇಸ್ ಆರ್ ಆ್ಯಕ್ಚುಲಿ ಮೀಟಿಂಗ್. ಸೊ ವಾಟ್ ಕೈಂಡ್ ಆಫ್ ಇಮೇಜ್ ಇಸ್ ಇಟ್? ಇಟ್ ಈಸ್ ಅ ರಿಯಲ್ ಇಮೇಜ್. ಮತ್ತು ನೆಕ್ಸ್ಟ್ ಏನು? ಉಲ್ಟಾ ಇದೆ ಅಲ್ವಾ ಇಮೇಜು ಆಬ್ಜೆಕ್ಟ್ಗಿಂತ? ಇಟ್ ಈಸ್ ನಾಟ್ ಸ್ಟ್ರೇಟ್. ಸೊ ಉಲ್ಟಾ ಇದೆ ಅಂದರೆ ಇಟ್ ಈಸ್ ಅ ಇನ್ವರ್ಟೆಡ್ ಇಮೇಜ್. ಸೊ ರಿಯಲ್ ಮತ್ತು ಇನ್ವರ್ಟೆಡ್. ಮತ್ತು 3ನೇ ಪಾಯಿಂಟ್ ಬಂದ್ಬಿಟ್ಟು ಅದ್ರದ್ದು ಪೊಸಿಷನ್ ಅಲ್ವಾ? ಪೊಸಿಷನ್ ಎಲ್ಲಿದೆ? ಇಲ್ಲೇ ನೋಡಿ, ಇಟ್ ಈಸ್ ಫಾರ್ಮ್ಡ್ ಬಿಯಾಂಡ್ 2F2. ಸೊ ಏನಂತ ಬರಿಬೇಕು ನಾವು ಪೊಸಿಷನ್ನ? ಬಿಯಾಂಡ್, ಫಾರ್ಮ್ಡ್ ಬಿಯಾಂಡ್ 2F2. ಮತ್ತು ಇಲ್ಲೂ ಕೂಡ ನಾನು 2F2 ಅಂತ ಬರೀತಿದ್ದೀನಿ ಆ್ಯಂಡ್ ನಾಟ್ C2, ಯಾಕಂದರೆ ಪ್ರಶ್ನೆಯಲ್ಲಿ ಅವರು ಈ ಕನ್ವೆನ್ಷನ್ ಉಪಯೋಗಿಸಿದ್ದಾರೆ. ಮತ್ತು ಲಾಸ್ಟ್ ಪ್ರಾಪರ್ಟಿ, ಸೈಜ್ ಆಫ್ ದಿ ಇಮೇಜ್. ನಿಮ್ಗೆ ಕ್ಲಿಯರ್ ಆಗಿ ಆಬ್ವಿಯಸ್ ಆಗಿ ಕಾಣಿಸ್ತಿದೆ ಅಲ್ವಾ ಈ ಇಮೇಜು ನಮ್ಮದು ಆಬ್ಜೆಕ್ಟಿಂತ ದೊಡ್ಡದಾಗಿದೆ ಅಂತ? ಸೊ ಏನಂತ ಹೇಳ್ತೀನಿ? ಇಟ್ ಈಸ್ ಅ ಮ್ಯಾಗ್ನಿಫೈಡ್ ಇಮೇಜ್, ಆರ್ ಇನ್ನೊಂದು ಪದ ಏನು? ಎನ್ಲಾರ್ಜ್ಡ್. ಮ್ಯಾಗ್ನಿಫೈಡ್ ಆರ್ ಎನ್ಲಾರ್ಜ್ಡ್, ಯಾವುದಾದ್ರೂ ಒಂದು ಪದ ನೀವು ಉಪಯೋಗಿಸಿ. ಈಗ ನಾವು 5th ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ನೋಡೋಣ. ಆಬ್ಜೆಕ್ಟ್ ಆಟ್ F1 ಅಂದರೆ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಟು ದ ಲೆಫ್ಟ್ ಆಫ್ ದ ಇಮೇಜ್. ಸೊ ಹೇಗಿರುತ್ತೆ ಆಬ್ಜೆಕ್ಟು? AB. ಹೀಗೆ AB. 2 ರೇಸ್ ತಗೊಳ್ಳೋಣ. ನಾನು ಹೇಳೋದೇ ಇಲ್ಲ, ಈಗ ನೀವೇ ಹೇಳಬೇಕು ಯಾವ ರೇ ಅಂತ. ಯಾವ ರೇ ಇದು? ಪ್ಯಾರಲಲ್. ಹೇಗೆ ಬರುತ್ತೆ? ಥ್ರೂ ದ ಪ್ರಿನ್ಸಿಪಲ್ ಫೋಕಸ್, ಹೀಗೆ. ಮತ್ತು ನೆಕ್ಸ್ಟು ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಡಿವಿಯೇಷನ್ ಇರುತ್ತಾ? ಇಲ್ಲ ಅಲ್ವಾ?
ಸೊ ಹೇಗೆ ಬರುತ್ತೆ, ಹೀಗೆ ಬರುತ್ತೆ ಹೊರಗಡೆ. ಸೊ ಏನು ನೋಟಿಸ್ ಮಾಡ್ತಿದ್ದೀರಾ ನೀವು, ಈ ರೇಸು ಎಲ್ಲಾದರೂ ಮೀಟ್ ಆಗೋ ಥರ ಕಾಣ್ತಿದ್ಯಾ? ಇಲ್ಲ ಅಲ್ವಾ, ಸದ್ಯಕ್ಕೆ ಏನು ಕಾಣ್ತಿಲ್ಲ. ಏನಾಗುತ್ತೆ ಅಂದರೆ ಇದು ಎಕ್ಸ್ಟೆಂಡ್ ಆಗಿ ಇನ್ಫಿನಿಟಿ ತನಕ ಹೋಗುತ್ತೆ, ಆಯಿತಾ. ಇನ್ಫಿನಿಟಿ ತನಕ ಹೋಗೋದ್ರಿಂದ ನಾವೇನಂತ ಹೇಳ್ತೀವಿ, ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ಅಂತ. ಮತ್ತು ತುಂಬ ದೂರ ಹೋಗ್ತಿದೆ ಅಲ್ವಾ, ಸೊ ಎಷ್ಟು ದೊಡ್ಡದು ಇಮೇಜ್ ಸಿಗುತ್ತಲ್ವಾ ನಿಮಗೆ. ಸೊ ಹೈಲಿ ಎನ್ಲಾರ್ಜ್ಡ್ ಅಥವಾ ಹೈಲಿ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಮತ್ತು ಯಾವ ಥರ ಇಮೇಜ್ ಸಿಗುತ್ತೆ, ಅದು ಆ್ಯಕ್ಚುಲಾಗಿ ಮೀಟ್ ಆಗುತ್ತೆ ಅಲ್ವಾ, ಇನ್ಫಿನಿಟಿ ಯಾವುದೋ ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಸೊ ಮೀಟ್ ಆಗೋದ್ರಿಂದ ಯಾವ ಥರ ಇಮೇಜ್ ಸಿಗುತ್ತೆ, ನಮಗೆ ರಿಯಲ್ ಇಮೇಜೇ ಸಿಗುತ್ತೆ. ಮತ್ತು ಹೇಗಿರುತ್ತೆ, ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್ ಅಲ್ವಾ. ಸೊ ರಿಯಲ್ ಇನ್ವರ್ಟೆಡ್ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ವಿಚ್ ಇಸ್ ಹೈಲಿ ಎನ್ಲಾರ್ಜ್ಡ್. ಸೊ ಹೇಗೆ ಬರೆಯೋಣ ಆ ಪ್ರಾಪರ್ಟೀಸ್ ಎಲ್ಲ. ಮೊದಲನೇದಾಗಿ ರಿಯಲ್ ಜೊತೆ ಆಟೋಮ್ಯಾಟಿಕ್ ಆಗಿ ನಿಮಗೆ ಇನ್ವರ್ಟೆಡ್ ಬರಬೇಕು. ಸೊ ರಿಯಲ್ ಇನ್ವರ್ಟೆಡ್ formed at infinity ಮತ್ತೆ ತುಂಬ ದೊಡ್ಡ ಇಮೇಜ್ ಅಂದರೆ ಏನಂತ ಕರಿತೀವಿ, ಹೈಲಿ ಎನ್ಲಾರ್ಜ್ಡ್. ಸೊ ಇದು ನಮ್ಮದು ಪ್ರಾಪರ್ಟೀಸ್ ಈ ಇಮೇಜ್ದು. ಈಗ ನಾನು ಲಾಸ್ಟ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ಗೆ ಬರೋಣ. ಫಾರ್ ಕಾನ್ವೆಕ್ಸ್ ಲೆನ್ಸ್ ಬಿಟ್ವೀನ್ O ಆ್ಯಂಡ್ F1 ಅಂದರೆ ಬಿಟ್ವೀನ್ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ಲೆಫ್ಟ್ ಸೈಡ್. ಇದು ನಮ್ಮ ಲಾಸ್ಟ್ ಪೊಸಿಷನ್. ಯಾಕೆ, ಇನ್ನೂ ಹತ್ರ ಹೋದರೆ ನಾವು ಲೆನ್ಸ್ ಒಳಗಡೆನೇ ಹೋಗ್ಬಿಡ್ತೀವಿ. ಕ್ಯಾನ್ ವಿ ಪ್ಲೇಸ್ ದಿ ಆಬ್ಜೆಕ್ಟ್ ಇನ್ಸೈಡ್ ದ ಲೆನ್ಸ್? ಇಲ್ಲ ಅಲ್ವಾ. ಸೊ ಅದಕ್ಕೆ ಇದು ನಮ್ಮದು ಲಾಸ್ಟ್ ಪೊಸಿಷನ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಆಬ್ಜೆಕ್ಟ್ ತೊಗೋತೀನಿ, AB. ಎಷ್ಟು ರೇಸ್ ತೊಗೋಬೇಕು? 2 ರೇಸ್ ಅಲ್ವಾ. ನೀವೇ ಹೇಳಿ, ನಾನು ಹೇಳೋದಿಲ್ಲ ಈಗ. ಸೊ ಮೊದಲನೇ ರೇ ಹೀಗೆ, ಮತ್ತು ಹೀಗೆ ಹೊರಗಡೆ ರಿಫ್ರಾಕ್ಟ್ ಆಗುತ್ತೆ. ಏನು ಮಾಡಿದ್ವಿ ಈಗ, ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಕಮಿಂಗ್ ಔಟ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಮತ್ತು ಎರಡನೇದು ಪಾಸಿಂಗ್ ಸ್ಟ್ರೇಟ್ ಥ್ರೂ, ಅಂದರೆ ಆಪ್ಟಿಕಲ್ ಸೆಂಟರ್ ಮೂಲಕ ಹೋಗ್ತಿದೆ ವಿತೌಟ್ ಎನಿ ಡಿವಿಯೇಷನ್. ಸೊ ಹೇಗೆ ಹೊರಗಡೆ ಬರುತ್ತೆ, ಹೀಗೆ ಹೊರಗಡೆ ಬರುತ್ತೆ. ಸೊ ನಾವು ನೋಡಿದ್ರೆ ಈ 2 ರೇಸು ದೂರ ಹೋಗ್ತಿದೆ ಅಲ್ವಾ. ಸೊ ನಾವು ರೈಟ್ ಹ್ಯಾಂಡ್ ಸೈಡಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಇನ್ನೂ ದೂರನೇ ಹೋಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಅದು ಮೀಟೇ ಆಗಲ್ಲ. ಸೊ ಮೀಟ್ ಮಾಡ್ಸೋಕ್ಕೆ ನಾವೇನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾವು ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಸೊ ಹೀಗೆ ಡಾಟೆಡ್ ಲೈನ್ಸ್ ಮೂಲಕ ನಾವು ಎಕ್ಸ್ಟೆಂಡ್ ಮಾಡಬೇಕು 2 ರೇಸ್. ಸೊ ಇದನ್ನು ಈ ಕಡೆ ಎಕ್ಸ್ಟೆಂಡ್ ಮಾಡಿದರೆ ನಮಗೇನು ಅರ್ಥ ಆಗ್ತಿದೆ, ಇಲ್ಲಿ ಅದು ಯಾವುದೋ ಪಾಯಿಂಟಲ್ಲಿ ಮೀಟ್ ಆಗೋ ಥರ ಅಪಿಯರ್ ಆಗುತ್ತೆ. ಸೊ ನಮ್ಮದು ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ, ಹೀಗೆ ಫಾರ್ಮ್ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ ನಾನು, ಅಕ್ಕ ಏನಿದು ಬರೀ ಡೊಂಕ ಲೈನ್ಸ್ ಬರ್ತಿದ್ದೀರಾ ಅಂತ ನೀವು ಹೇಳ್ತಿರ್ಬೋದು. ಬಟ್ ನನ್ನ ಹತ್ರ ಸ್ಕೇಲ್ ಇದೆಯಾ ಇಷ್ಟು ದೊಡ್ಡದು ಬರೆಯೋಕ್ಕೆ? ಇಲ್ಲ ಅಲ್ವಾ. ಸೊ ನಾನು ಬರೀ ಕೈಯಲ್ಲಿ ಬರಿತಿದ್ದೀನಿ. ಬಟ್ ನೀವು ಯಾವಾಗಲೂ ಸ್ಕೇಲ್ ಉಪಯೋಗಿಸ್ಕೊಂಡೆ ಬರಿಬೇಕು. ಸೊ ನಮ್ಮದು ಇಮೇಜ್ ಹೇಗೆ ಫಾರ್ಮ್ ಆಯಿತು, ಇದು ನಮ್ಮದು ಇಮೇಜ್ ಆಗುತ್ತಲ್ವಾ, A', B'. ಸೊ ಮೊದಲೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ರಿಫ್ರಾಕ್ಟೆಡ್ ರೇಸ್ ಆ್ಯಕ್ಚುಲಾಗಿ ಮೀಟ್ ಆಗ್ತಿಲ್ಲ ಅಲ್ವಾ, ದೇ ಆರ್ ಅಪಿಯರಿಂಗ್ ಟು ಮೀಟ್ ಹಿಯರ್, ಅಂದರೆ ಟು ದ ಲೆಫ್ಟ್ ಆಫ್ ದ ಲೆನ್ಸ್. ಸೊ ಈ ಡಾಟೆಡ್ ಲೈನ್ಸ್ ಮೂಲಕ ಅದು ಅಪಿಯರ್ ಟು ಮೀಟ್ ಆಗ್ತಿದೆ. ಸೊ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ ನಮಗೆ, ಇಟ್ ವಿಲ್ ಬಿ ಅ ವರ್ಚುವಲ್ ಇಮೇಜ್. ಮತ್ತು ವರ್ಚುವಲ್ ಇಮೇಜ್ ಯಾವಾಗಲೂ ಹೇಗಿರುತ್ತೆ, ಇಟ್ ವಿಲ್ ಬಿ ಅಪ್ರೈಟ್ ಅಂದರೆ ಅದು ಉಲ್ಟಾ ಏನಿರಲ್ಲ, ಮೇಲ್ಗಡೆನೇ ಇರುತ್ತೆ. ಇಟ್ ವಿಲ್ ಬಿ ದ ಸೇಮ್ ಡೈರೆಕ್ಷನ್ ಆಸ್ ದ ಆಬ್ಜೆಕ್ಟ್. ಸೊ ಅಪ್ರೈಟ್. ಅಥವಾ ಇನ್ನೊಂದು ಪದ ಏನು, ಎರೆಕ್ಟ್. ಮತ್ತು ಇದೆರಡನ್ನ ನಾವು ಏನಂತ ಕರಿತೀವಿ, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಸ್ ದ ನೇಚರ್ ಆಫ್ ದಿಸ್ ಇಮೇಜ್. ಸೊ ನೇಚರ್ ಕೇಳಿದಾಗ ನೀವು ಯಾವಾಗಲೂ ಒಟ್ಟಿಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಬರಿಬೇಕು. ಮತ್ತು ಪೊಸಿಷನ್ ಏನು, ಇಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಬಿಯಾಂಡ್ 2F1 ಅಲ್ವಾ. ಸೊ ದ ಪೊಸಿಷನ್ ಆಫ್ ದಿ ಇಮೇಜ್ ಇಸ್ ಬಿಯಾಂಡ್ 2F1.
ಸೊ ಲೇಬಲಿಂಗ್ ಕೂಡ ತುಂಬ ಮುಖ್ಯ. ಯಾವ ಪ್ರಿನ್ಸಿಪಲ್ ಫೋಕಸ್ ಉಪಯೋಗಿಸ್ತಿದ್ದೀವಿ ಅದು ಕೂಡ ಮುಖ್ಯ. ಇಟ್ ಈಸ್ ಬೀಯಿಂಗ್ ಫೌಂಡ್ ಬಿಯಾಂಡ್ 2f1. ಸೊ ಲಾಸ್ಟ್ ಪ್ರಾಪರ್ಟಿ ಏನು? ಸೈಜ್ ಆಫ್ ದಿ ಇಮೇಜ್. ಸೊ ಇಲ್ಲಿ ನೋಡಿದ್ರೆ ನಮ್ದು ಆಬ್ಜೆಕ್ಟ್ ಹೇಗಿದೆ, ಚಿಕ್ಕದಾಗಿದೆ, ಬಟ್ ಇಮೇಜ್ ದೊಡ್ಡದಾಗಿದೆ ಅಲ್ವಾ. ಸೊ ಸೈಜ್ ಏನು? ಇಟ್ ಈಸ್ ಎನ್ ಎನ್ಲಾರ್ಜ್ಡ್ ಇಮೇಜ್. ಸೊ ಏನಂತ ಬರೀತೀನಿ ಇಲ್ಲಿ? enlarged. So when the object is between optical center and f1 or principal focus on the left hand side, ನಮಗೆ virtual and erect image ಸಿಗುತ್ತೆ. that is formed beyond 2f1, that is enlarged. ಇದ್ರ ಜೊತೆ ನಮ್ಮದು ಕಾನ್ವೆಕ್ಸ್ ಲೆನ್ಸ್ದು ಇಮೇಜ್ ಫಾರ್ಮೇಷನ್ ಮುಗೀತು. ಸೊ ನಾನು ಎಲ್ಲ ಇಮೇಜ್ ಫಾರ್ಮೇಷನ್ ಹೇಳ್ಕೊಟ್ನಲ್ಲ, ಸೊ ಎಲ್ಲನೂ ಒಂದೇ ಟೇಬಲಲ್ಲಿ ಹೀಗೆ ಇದೆ. ಸೊ ನೋಡಿ ಏನೇನೆಲ್ಲ ನಾವು ನೋಡಬೇಕು. ಒಂದು ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್, ಎರಡನೇದು ಬಂದ್ಬಿಟ್ಟು ಪೊಸಿಷನ್ ಆಫ್ ದಿ ಇಮೇಜ್, ಮೂರನೇದು ಬಂದ್ಬಿಟ್ಟು ರಿಲೇಟಿವ್ ಸೈಜ್ ಆಫ್ ದಿ ಇಮೇಜ್, ಅಂದರೆ ಸೈಜ್ ಹೇಗಿದೆ ಕಂಪೇರ್ ಟು ದಿ ಆಬ್ಜೆಕ್ಟ್, ನಾಲ್ಕನೇದು ಬಂದ್ಬಿಟ್ಟು ನೇಚರ್ ಆಫ್ ದಿ ಇಮೇಜ್. ಸೊ ನಾವು ಲಾಸ್ಟ್ ಸಿಚುವೇಶನ್ನ ಕನ್ಸಿಡರ್ ಮಾಡಲ್ಲ ಫಾರ್ ನಾವು, ಯಾಕಂದರೆ ಅದು ನಮಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಸಿಕ್ತಲ್ವಾ. ಸೊ ವಿ ವೋಂಟ್ ಕನ್ಸಿಡರ್ ದ ವರ್ಚುವಲ್ ಸಿಚುವೇಶನ್ ಫಾರ್ ನಾವು, ಬರೀ ಈ ಮೊದಲು 5 ಸಿಚುವೇಶನ್ನ ಕನ್ಸಿಡರ್ ಮಾಡೋಣ. ಸೊ ಆಬ್ಜೆಕ್ಟು ಇನ್ಫಿನಿಟಿಯಲ್ಲಿದ್ದಾಗ ನಮ್ದು ಇಮೇಜಲ್ಲಿತ್ತು, ಇಟ್ ವಾಸ್ ಫಾರ್ಮ್ಡ್ ಆಟ್ f2, ಅಂದರೆ ಪ್ರಿನ್ಸಿಪಲ್ ಫೋಕಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಅದರದ್ದೇ ಉಲ್ಟಾ ತೊಗೊಂಡ್ರೆ, ಅಂದರೆ ಆಬ್ಜೆಕ್ಟ್ ಇಸ್ ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಇಮೇಜ್ ಎಲ್ಲಿ ಬಂತು? ಇನ್ಫಿನಿಟಿ. ಆಯಿತಾ? ಅದು ಮೊದಲನೇ ಉಲ್ಟಾ ಪೇರ್. ಎರಡನೇ ಉಲ್ಟಾ ಪೇರ್ ಅಂದರೆ ಆಬ್ಜೆಕ್ಟ್ ಬಿಯಾಂಡ್ 2f1, ಅಂದರೆ ಪ್ರಿನ್ಸಿಪಲ್ ಫೋಕಸ್ ಅಲ್ಲ, ಅದು ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಬಿಯಾಂಡ್ ದಟ್ ಪಾಯಿಂಟ್ ಇದ್ದಾಗ ನಮ್ಮದು ಪೊಸಿಷನ್ ಆಫ್ ದ ಇಮೇಜ್ ಹೇಗೆ ಬಂತು? ಬಿಟ್ವೀನ್ f2 ಆ್ಯಂಡ್ 2f2, ಅಂದರೆ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಅದೇ ಥರ ನಾವು ಉಲ್ಟಾ ತೊಗೊಂಡ್ರೆ ಆಬ್ಜೆಕ್ಟ್ನ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಅಂದರೆ 2f1 ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ನಮ್ದು ಇಮೇಜ್ ಎಲ್ಲಿ ಫಾರ್ಮ್ ಆಯಿತು? ಬಿಯಾಂಡ್ 2f2, ಅಂದರೆ ಬಿಯಾಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಅದು ಉಲ್ಟಾ ಆಯ್ತಲ್ವಾ. ಮತ್ತು ಮೂರನೇದೇನು? ಆಬ್ಜೆಕ್ಟ್ ಅಟ್ 2f1 ಅಂದರೆ ಇಮೇಜ್ ಅಟ್ 2f2. ಆಯಿತಾ? ಸೊ ಇಫ್ ಇಟ್ಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಬ್ಜೆಕ್ಟು, ಇಮೇಜ್ ಕೂಡ ಸೆಂಟರ್ ಆಫ್ ಕರ್ವೇಚರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಫಾರ್ಮ್ ಆಗುತ್ತೆ. ಸೊ ಅದು ಆಬ್ಜೆಕ್ಟು ಮತ್ತು ಇಮೇಜ್ದು ಪೊಸಿಷನ್ ಬಗ್ಗೆ ನೋಡಿದ್ವಿ. ಕೊನೆಯದಾಗಿ ಏನು? ಇಫ್ ದಿ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ವೆರಿ ಕ್ಲೋಸ್ ಟು ದ ಲೆನ್ಸ್, ಅಂದರೆ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ದಿ ಆಪ್ಟಿಕಲ್ ಸೆಂಟರ್, ನಮ್ಗೆ ಏನು ಸಿಕ್ತು? ವಿ ಗೆಟ್ ಎನ್ ಇಮೇಜ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಇಸ್ ದಿ ಆಬ್ಜೆಕ್ಟ್. ಸೊ ಇದು ನಮ್ಮದು ವರ್ಚುವಲ್ ಇಮೇಜ್ ಸಿಕ್ತಲ್ವಾ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮ್ಮದು ಇಮೇಜ್ ಫಾರ್ಮ್ ಆಗ್ತಿದೆ. ಸೊ ಅದು ಪೊಸಿಷನ್ ಬಗ್ಗೆ. ಸೈಜ್ ಆಫ್ ದಿ ಇಮೇಜ್ ನೋಡಿದ್ರೆ ನಮಗೇನು ಗೊತ್ತು? ಮೊದಲನೇ ಸಿಚುವೇಷನಲ್ಲಿ ಅಂದರೆ ಇನ್ಫಿನಿಟಿಯಲ್ಲಿ ಹೇಗಿತ್ತು? ಅದು ತುಂಬ ಚಿಕ್ಕ ಇಮೇಜ್ ಇತ್ತು, ಹೈಲಿ ಡಿಮಿನಿಷ್ಡ್ ಪಾಯಿಂಟ್ ಸೈಜ್. ನಾವು ಇನ್ಫಿನಿಟಿಯಿಂದ ಹತ್ರ ತೊಗೊಳ್ತಿದ್ದಾಗ ನಮ್ಮದು ಆಬ್ಜೆಕ್ಟ್ನ ಏನಾಗ್ತಿದೆ? ಅದು ಸ್ವಲ್ಪ ದೊಡ್ಡದಾಗ್ತಿದೆ. ಸೊ ಹೈಲಿ ಡಿಮಿನಿಷ್ಡಿಂದ ಬರೀ ಡಿಮಿನಿಷ್ಡ್ಗೆ ಬಂತು. ಮತ್ತು ಸೆಂಟರ್ ಆಫ್ ಕರ್ವೇಚರಲ್ಲಿ ಇಟ್ಟಾಗ ನಮಗೆ ಸೇಮ್ ಸೈಜ್ ಇಮೇಜ್ ಸಿಗುತ್ತೆ. ಸೊ ಪ್ರಿನ್ಸಿಪಲ್ ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯೆ ಇಟ್ಟಾಗ ನಮ್ಗೆ ಏನು ಸಿಕ್ತು? ಎನ್ಲಾರ್ಜ್ಡ್ ಇಮೇಜ್. ಅಲ್ಲಿಂದ ನಾವು ಪ್ರಿನ್ಸಿಪಲ್ ಫೋಕಸ್ಸಲ್ಲೇ ಇಟ್ಬಿಟ್ರೆ ನಮಗೇನು ಸಿಕ್ತು? ಹೈಲಿ ಎನ್ಲಾರ್ಜ್ ಅಥವಾ ವೆರಿ ವೆರಿ ಬಿಗ್ ಇಮೇಜ್ ಸಿಕ್ತು. ಆಯಿತಾ? ಸೊ ನಾವು ಹತ್ರ ಹೋಗ್ತಿದ್ದಾಗ ಅದು ಪಾಯಿಂಟ್ ಸೈಜ್ಡ್ ಮತ್ತು ಡಿಮಿನಿಷ್ಡ್ ಮತ್ತು ಸೇಮ್ ಸೈಜ್, ಅದಾದಮೇಲೆ ಇನ್ಲಾರ್ಜ್ಡ್, ಅದಾದಮೇಲೆ ಹೈಲಿ ಎನ್ಲಾರ್ಜ್ಡ್ ತನಕ ಬಂದ್ವಿ. ಅದು 5 ಸಿಚುವೇಷನ್ಸಲ್ಲಿ. ಲಾಸ್ಟ್ ಸಿಚುವೇಷನಲ್ಲಿ ನಮಗೆ ವರ್ಚುವಲ್ ಇಮೇಜ್ ಸಿಕ್ತಲ್ವಾ, ಬಿಟ್ವೀನ್ ಫೋಕಸ್ ಆ್ಯಂಡ್ ಆಪ್ಟಿಕಲ್ ಸೆಂಟರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಯಾವ ಥರ ಇಮೇಜ್ ಸಿಕ್ತು? ಅಲ್ಲೂ ಕೂಡ ನಮಗೆ ಎನ್ಲಾರ್ಜ್ಡ್ ಇಮೇಜ್ ಸಿಕ್ತು ಆ್ಯಂಡ್ ದ ನೇಚರ್ ವಾಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇದೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ರೇ ಡಯಾಗ್ರಾಮ್ಸ್ ಬರೆಯೋದು ಸುಲಭ ಆಗುತ್ತೆ. ಸೊ ಯು ಶುಡ್ ರಿಮೆಂಬರ್ ಯಾವ ಪೊಸಿಷನ್ನು, ಯಾವ ಸೈಜು, ಯಾವ ನೇಚರ್ ಎಲ್ಲ ಫಾರ್ ಆಲ್ ದ ಡಿಫ್ರೆಂಟ್ ಇಮೇಜಸ್ ಇನ್ ಅ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಇಮೇಜ್ ಫಾರ್ಮೇಷನ್ ಮುಗೀತಲ್ವಾ.